Hello friends, welcome back to my YouTube channel. ನನ್ನ ಬೇಬಿನ ಸ್ಟಾಪ್ ಮಾಡಿ 11 to 12 ಡೇಸ್ ಆಯಿತು. ನಾನು ಇರಲಿಲ್ಲ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದೆ. ಬಂದಿದ್ದೆ ನಿನ್ನೆ, ಅದಕ್ಕೋಸ್ಕರ ಇವತ್ತು ನಮ್ಮ ಬೇಬಿನ ಎತ್ತಾಕೊಂಡು ಒಂದು ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋ ಬರುತ್ತೆ. ನನ್ನ ಬೇಬಿಗೂ ಬೇಜಾರಾಗಬಾರ್ದಲ್ಲ, ನನ್ನನ್ನು ಬಿಟ್ಬಿಟ್ಟು ಒಬ್ಬನೇ ಸುತ್ತ ಹೋಗೋನೇನೋ ಅಂತ. ಅದಕ್ಕೋಸ್ಕರ ನಿನ್ನೆ ಬಂದಿದ್ದು, ನಿನ್ನೆ ನೈಟೇ ಬಂದಿದ್ದು. ಆದರೆ ನಿನ್ನೆ ನೈಟ್ ಬಂದಾಗ ಲೇಟ್ ಆಗಿತ್ತು, ಬೇಬಿನ ಎತ್ತಾಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಒಂದು ರೈಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ನನ್ನ ಬೇಬಿ ಪಾಪ ಫುಲ್ಲು ಮನೆ ಹತ್ರ ಧೂಳಾಗಿ ನಿಂತ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಒಂದು ರೈಡ್ ಎತ್ತಾಕೊಂಡ್ಬರೋಣ ಅಂತ ಹೇಳಿ ಬಂದೆ. ಲಾಸ್ಟ್ ರೈಡು ಚಿಕ್ಕಮಂಗ್ಳೂರು ಹೋಗಿದ್ನಲ್ಲ, ಅದೇ ಲಾಸ್ಟ್ ರೈಡು. ಮತ್ತು ಇವತ್ತೇ ತೆಗ್ದಿರೋದು ಅಲ್ಲಿಗೆ. ಒಂದು ಹೇಳಿದ್ನಲ್ಲ, ಒಂದು 11 to 12 ಡೇಸ್ ಆಯಿತು ನನ್ನ ಬೇಬಿ ತಗ್ತು ಅಂತ. ನನ್ನ ಬೇಬಿನೂ ತುಂಬ ಬೇಜಾರಾಗಿ ನಮ್ಮನ್ನು ಬಿಟ್ಬಿಟ್ಟು ಎಲ್ಲ ಹೋಗೋನೆ. ಮತ್ತು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಷ್ಟು ಹೊಡಿತೀರ ಹೊಡಿ ಅನ್ನಿಸ್ತು. ಬೇಬಿ ಮಾತ್ರ ಸಾಕು ನನಗೆ ಅಂತ ಅನ್ನಲ್ಲ. ಎಷ್ಟು ಟ್ರೈ ಮಾಡ್ತೀರಾ ಮಾಡಿ, ಹೊಡಿಯೋಕ್ಕೆ ಟ್ರೈ ಮಾಡಿ ಅನ್ನಿಸ್ತು. ರೋಡು ಅಷ್ಟೇ, ಫುಲ್ ಸೂಪರ್ ಆಗಿದೆ ರೋಡ್. ಗಾಡಿ ಎತ್ತ ಟಾಪ್ ಇಳಿದ್ರೆ ನಿನ್ಗೆ ಅಡ್ವಾನ್ಸ್ ಕೇರೆ ಕೊಡೋಂಗಿಲ್ಲ ಮತ್ತೆ, ಅಷ್ಟು ಫುಲ್ಲು ಟಾಪ್ ರೋಡ್ ಇದೆ. ನನ್ನ ಬೇಬಿನ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ನಿನ್ನೆ ನೈಟೇ ನೋಡಿದೆ, ಏನು ಇಷ್ಟೊಂದು ಧೂಳಾಗೈತಲ್ಲ, ವೆಹಿಕಲ್ಸ್ ಜಾಸ್ತಿ ಆಗೋ ಮನೆ ಹತ್ರ ಓಡಾಡೋದು. ಅದಕ್ಕೋಸ್ಕರ ಧೂಳಾಗಿತ್ತು. ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ನಾನು ಬೇಬಿ ಬಂದು ಬಂದಿದ್ದೀನಿ ಅಂತ ಒಂದು ಸಮಾಧಾನ ಕೊಡೋಣ ಅಂತ ಹೇಳಿ ನನಗೆ ಸ್ಯಾಂಪಲ್ ಒಂದು ಶಾರ್ಟ್ ರೆಡಿಗೆ ಹಾಕೋ ಬಂದೆ. ಲಾರಿ ಹಿಂದೆ ಬಿದ್ದರೆ ಇದೇ ಧೂಳು ನೋಡಿ, ಹೆಂಗೆ ಬರ್ತಾ ಇದೆ ಧೂಳು. ಎಷ್ಟು ಧೂಳು ಬರುತ್ತೆ. ಬೇಬಿ ವಾರ್ಮ್ ಅಪ್ ಆಗಲಿ ಅದಕ್ಕೋಸ್ಕರ ಹಾಕೊಂಡು ಬಂದೆ ಇವತ್ತು. ಬನ್ನಿ, ಯೂ ಟರ್ನ್ ತಗೊಂಡು ಹೊರಡೋಣ ಮತ್ತೆ ವಾಪಸ್.